ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಇದು ವೆರೈಟಿ ಆಫ್ ಸ್ವೀಟ್ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಮೊದಲು ಸಕ್ಕರೆ ಪಾಕನ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಸ್ವಲ್ಪ 4 ಟೈಪ್ ಆಫ್ ಮಾಡ್ತಾ ಇರೋದು ಡಿಸೈನ್ಸು, ಹಾಗಾಗಿ ಸಕ್ಕರೆ ಪಾಕಕ್ಕೆ ಒಂದು 2 ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಬೌಲಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಪಾಕ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 7 ಚಮಚದಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ. ಸೊ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಆಪ್ಷನಲ್ಲು, ಬೇಕಂದ್ರೆ ಅರಿಶಿನ ಬೇಕಾದರೆ ಹಾಕೋಬೋದು. ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಾದಿರಬೇಕು ಎಣ್ಣೆ ಈ ರೀತಿ. ಬೇಕಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಬಿಸಿ ಎಣ್ಣೆ ಇರೋದ್ರಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಯಾವ ಥರ ಇರಬೇಕಂದ್ರೆ ಈ ಥರ ನೋಡಿ, ಉಂಡೆ ಕಟ್ಟಿದರೆ ಉಂಡೆ ಥರ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ತಗೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ಇವಾಗ ಇದನ್ನು 1 ಗಂಟೆ ಇಡಬೇಕಾಗತ್ತೆ. ಇವಾಗ ಸಕ್ಕರೆ ಪಾಕ ನೋಡ್ತಿದ್ರ, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಸಕ್ಕರೆ ಪಾಕ ಆಗಿದನೇ ಇಲ್ಲ ಅಂತ ಟೆಸ್ಟ್ ಮಾಡೋಣ. ಈ ರೀತಿ ನೋಡಿ, ಈ ರೀತಿ ಟೆಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಅದು ಕೈಗೆ ಅಂಟ್ಕೊಳ್ಳೋ ಥರ ಇರಬೇಕು. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ನಾವಿದು 1 ಗಂಟೆ ಆಗಿದೆ ನೆನೆದು, ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಸೊ ಇದನ್ನು ಇವಾಗ ನಾನು ಮತ್ತೆ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸಾಫ್ಟ್ ಆಗಿರುತ್ತಲ್ವ ಎಲ್ಲ ಕಡೆ. ಮತ್ತು ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉದ್ದಿಗೆ ಮಾಡಿಕೊಂಡು ಆಮೇಲೆ ಚಾಕು ತಗೊಂಡು ಈ ಥರ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಒಂದೇ ಅಳತೆ ರೌಂಡ್ದು ಹುರುಳಿ ಕೈಯಿಂದ ಮಾಡಬೇಕಂತ ಏನಿರಲ್ಲ. ಈ ರೀತಿ ತುಂಬ ಈಸಿಯಾಗಿ ನೀವು ರೌಂಡಲ್ಲಿ ಮಾಡ್ಕೋಬೋದು ಇದನ್ನು. ಈ ರೀತಿ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ ಈ ಥರ ಇವಾಗ ರೌಂಡ್ ಶೇಪ್ ಆದಮೇಲೆ ಇದನ್ನ ಎಲೆ ಮಾಡಿಟ್ಕೋಬೇಕಾಗತ್ತೆ. ಒಂದೇ ಸರಿ ಮಾಡಿಟ್ಕೋಬೇಕು. ಸೊ ನಾನು ಇವಾಗ ಫಸ್ಟ್ ಟೈಮ್ ಒಂದು ಎಲೆನ ಮಾಡ್ತೀನಿ ನೋಡಿ, ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಈ ರೀತಿ ಇವಾಗ ಎಲೆನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇವಾಗ ನಾವು ಆಯಿಲ್ ಹಚ್ಚೋಣ. ಚೆನ್ನಾಗಿ ಎಣ್ಣೆ ತೊಗೊಂಡು ಅದಕ್ಕೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಎಣ್ಣೆನ ಹಚ್ಚಬೇಕು. ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲ್ಗಡೆ ಈ ಥರ ಉದುರಿಸ್ಬೇಕಾಗತ್ತೆ. ಆವಾಗ ಚೆನ್ನಾಗಿ ಅದು ಇವಾಗ ನಾವು ಎಣ್ಣೆಲಿ ಕರಿತೀವಲ್ಲ ಅವಾಗ ಚೆನ್ನಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ ನಾನು ಅದು ಹೇಗೆ ಅಂತ. ಸೊ ಈ ರೀತಿ ಶೇಪಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನಾನು ಒಂಥರ 4 ಥರ ಡಿಸೈನಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಇದು ಫಸ್ಟ್ ಡಿಸೈನು. ಸೊ ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಅದು ಪ್ರೆಸ್ ಆಗಬೇಕಲ್ವ, ಹಾಗಾಗಿ ಈ ರೀತಿ ಚೆನ್ನಾಗಿ ಮಾಡಿಟ್ಕೊಳ್ಳಿ. ಇವಾಗ ನಾನು ಎಲ್ಲ ಒಂದೇ ಸರಿ ಎಲೆನ ಮಾಡಿಟ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ನೀವು ಹಿಟ್ಟು ಹಚ್ಕೊಂಡು ಕೂಡ ಈ ಥರ ಮಾಡ್ಕೋಬೋದು ಎಲೆ. ನಾನು ಅದಕ್ಕೇ ಬೇಗ ಸ್ವಲ್ಪ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಬೇಗ ಎಲೆನ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ಹಾಗೆ ಆಮೇಲೆ ಏನು ಮಾಡ್ತೀನಿ, ಒಟ್ಟೊಟ್ಟಿಗೆ 2 ಎಲೆನ ತೊಗೊಂಡು ಬೇಗ ಆ ಥರ ಡಿಸೈನ್ದು ಯಾವ ರೀತಿ ಬೇಕೋ ಆ ಥರದ್ದು ಮಾಡಿ ಇಡ್ಬೋದು. ಹಾಗಾಗಿ ಈ ರೀತಿ ಇವಾಗ 2 ಒಟ್ಟೊಟ್ಟಿಗೆ ತೊಗೊಂಡು ನಾನು ಆಯಿಲ್ ಹಚ್ಚಿ ಈ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಿಂದ ನಿಮಗೆ ಸ್ವಲ್ಪ ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಕನ್ಸ್ಯೂಮ್ ಕೂಡ ಆಗಲ್ಲ. ಆ್ಯಂಡ್ ಸ್ವೀಟನ್ನು ಇದನ್ನು ಜಾಸ್ತಿ ದಿನ ಇಟ್ಕೊಂಡು ಕೂಡ ತಿನ್ಬೋದು ನೀವು. ಆವಾಗಲೇ ಇನ್ಸ್ಟೆಂಟ್ ಆಗಿಯೇ ತಿನ್ನಬೇಕು ಆ ರೀತಿ ಎಲ್ಲ ಏನಿಲ್ಲ. ಒಂದು 10 to 15 ಡೇಸ್ವರೆಗೂ ಚೆನ್ನಾಗೇ ಬರುತ್ತೆ ಸ್ವೀಟು. ಆ್ಯಂಡ್ ಅದೇನಾಗುತ್ತೆ ಗೊತ್ತಾ, ನೀವು ಎಷ್ಟು ದಿನ ಇಡ್ತೀರಾ ಅದಷ್ಟು ಸ್ವೀಟ್ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಯಿಲ್ ಕಾದಿದೆ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಯಿಲ್ ಕಾದಿದೆ ನೋಡಿ, ಇದು ಮಾಡಿರ್ತೀವಲ್ವ. ಸೊ ಇದನ್ನು ಇವಾಗ ಒಂದೊಂದಾಗಿ ಅದಕ್ಕೆ ಹಾಕೋಣ. ನಾನೊಂದು 3 ಪೀಸಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದು ಪೂರಿ ಥರ ಚೆನ್ನಾಗಿ ಉಟ್ಕೊಳ್ಳುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಪೂರಿ ಆಗುತ್ತೆ. ಮತ್ತು ಅದು ನೋಡಿ ಆ ಥರ ನಾವು ಹಿಟ್ಟು ಹಚ್ಚಿರ್ತೀವಲ್ವ ಮಿಡಲು, ಆವಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಥರ ಬಂದಿರುತ್ತೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಬೇರೆದಾದರೆ. ಈ ಥರ ಇರುತ್ತೆ. ಸೊ ಇವಾಗ ಎಲ್ಲನೂ ನಾನು ತೊಗೊಂಡು ಆಲ್ರೆಡಿ ಇಷ್ಟು ಎಲ್ಲ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರದ್ದು. ಸೊ ಇದನ್ನು ನಾನು ಒಂದೊಂದೇ ಮಾಡಿಬಿಟ್ಟು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಡಿಸೈನ್ಗೆ ನಾನು ಈ ರೀತಿ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ, ಮತ್ತೆ ರೌಂಡ್ ಶೇಪಲ್ಲಿ.
ಸೊ ಈ ಡಿಸೈನ್ದು ಎಲ್ಲ ಒಟ್ಟಿಗೆ ಆಗಿದೆ. ಇದನ್ನು ಇವಾಗ ಸಕ್ಕರೆ ಪಾಕನಲ್ಲಿ ಹಾಕೋಣ. ಸಕ್ಕರೆ ಪಾಕ ಆಲ್ರೆಡಿ ನಾನು ಆಫ್ ಮಾಡಿ ಇಟ್ಟಿದ್ದೆ, ಪಾಕ ಆಗಿತ್ತು. ಇದನ್ನು ಒಂದು ಆ್ಯಕ್ಚುಲಿ 1 ಮಿನಿಟ್ ಅಥವಾ 2 ಮಿನಿಟ್ಸ್ವರೆಗೂ ಸಕ್ಕರೆ ಪಾಕನಲ್ಲಿ ಇಡಿ. ಜಾಸ್ತಿ ಸ್ವೀಟ್ ತಿಂತೀರಾ ಅಂದರೆ, ಇಲ್ಲ ನಾರ್ಮಲ್ ಸ್ವೀಟ್ ಬೇಕು ಅಂದರೆ ಈ ರೀತಿ ಹಾಕಿಬಿಟ್ಟು ಅದು ಸಕ್ಕರೆ ಎಲ್ಲ ಅದಕ್ಕೆ ಇಟ್ಕೊಳ್ಳೋವರೆಗೂ ಮಾಡಿ ಹಿಂಗೆ ತೆಗೆದಿಡ್ಬೋದು. ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಹಾಗಾಗಿ ತೆಗಿತಾ ಇದ್ದೀನಿ ನಾನು. ಸೊ ಇವಾಗ ನಾನು ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಿಟ್ಟಿದ್ನಲ್ವ, ಅದನ್ನ ಒಂದು ಪಾತ್ರೆ ತೆಗೆದು ಮತ್ತೆ ಇನ್ನೊಂದು ಚಾನ್ಗೆ ಥರ ತೊಗೊಂಡು ಅದಕ್ಕೆ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಪಾಕ ಏನಾದರೂ ಎಕ್ಸ್ಟ್ರಾ ಅದರಲ್ಲಿ ಇದು ಒಳಗಡೆ ಇದ್ದರೆ ಮತ್ತೆ ಬರಲಿ, ಅದರೊಳಗಡೆ ಇರಲಿ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಈ ಡಿಸೈನ್ದು ಎಲ್ಲನೂ ಮಾಡಿಬಿಟ್ಟು ನಾನು ಇನ್ಸ್ಟಂಟ್ಲಿನೇ ತೆಗಿತಾ ಇದ್ದೀನಿ. ಅಂದರೆ ಜಸ್ಟ್ ನಾನು 1 ಮಿನಿಟ್ ಕೂಡ ಇಟ್ಟಿಲ್ಲ ಅದನ್ನ, ಯಾಕಂದರೆ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲ ನಮಗೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಅದಕ್ಕೆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋವರೆಗೂ ಹಾಕಿ ಕೊನೆಗೆ ಅದನ್ನು ಎತ್ಬಿಟ್ಟು ಸೈಡಿಗೆಲ್ಲ ಎತ್ತಿಡ್ತಾ ಇದ್ದೀನಿ ನಾನು ಇವಾಗ. ಇದೇ ರೀತಿ ಎಲ್ಲನೂ ನಾನು ಏನು ಮಾಡಿದ್ನೋ ಈ ಫಸ್ಟದು ಒಂದು ಇದೆಲ್ಲನೂ ಒಂದೇ ಕಡೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಪಾಕದಲ್ಲಿ ಹಾಕ್ಕೊಂಡ್ಬಿಟ್ಟು. ಆ್ಯಂಡ್ ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಒನ್, ಇದು ಬೇರೆ ಥರ ಡಿಸೈನು. ನಾನು ಆಲ್ರೆಡಿ ಎಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಇದಕ್ಕೆ ಆಯಿಲ್ ಹಚ್ಬಿಟ್ಟು ಹಿಟ್ಟು ಹಚ್ಬಿಟ್ಟು ಒಂದ್ರ ಮೇಲೆ ಒಂದು ಈ ಥರ ಒಂದು 7 to 8 ಲೇಯರ್ಸ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಆ ಶೇಪು. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಮಾಡೋದಂತ. ಸೊ ಈ ರೀತಿ ನಾನು 6 to 7 ಲೇಯರ್ ಥರ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದಕ್ಕೂ ಆಯಿಲ್ ಹಾಕಿಬಿಟ್ಟು ಹಿಟ್ಟು ಹಚ್ಬಿಟ್ಟು ಅದಾದಮೇಲೆ ಇನ್ನೊಂದು ಎಲೆನ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಈ ರೀತಿ ಚೆನ್ನಾಗೆಲ್ಲ ನೀಟಾಗಿ ಮಾಡ್ಕೊಳ್ಳಿ. ಸೊ ಇವಾಗ ಲೇಯರ್ಸ್ ಎಲ್ಲ ಈ ರೀತಿ ಮಾಡ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಕೊನೆಗೆ ಈ ರೀತಿ ರೌಂಡ್ ಮಾಡ್ಕೊತಾ ಇರಬೇಕು. ತುಂಬಾ ಅಂಟಿಸ್ಕೋಬೇಡಿ, ಈ ರೀತಿ ರೌಂಡ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಅದು ಅಂಟ್ಕೊಳ್ಳಲ್ವಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನೀರು ಹಾಕಿ ಅದಾದಮೇಲೆ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ, ರೌಂಡಾಗಿ ಮಾಡ್ಕೊಳ್ಳಿ ಅದನ್ನ. ಅದಾದಮೇಲೆ ಒಂದು ಚಾಕು ತೊಗೊಂಡು ಈ ರೀತಿ ಇವಾಗ ಚಿಕ್ಕದಾಗಿ ಕಟ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ದಪ್ಪ ಕೂಡ ಮಾಡ್ಕೋಬೇಡಿ. ಈ ಥರ ಇದ್ರೇನು ಸಾಕಾಗುತ್ತೆ. ಈ ರೀತಿ ನೀಟಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಇದು ಶೇಪ್ ಕೂಡ ಇದು ತುಂಬ ಚೆನ್ನಾಗಿ ಬರುತ್ತೆ, ಆಯಿಲಲ್ಲಿ ಕರೆದ್ರೆ ಚೆನ್ನಾಗಾಗುತ್ತೆ ಇದು ಕೂಡ. ಸೊ ಈ ರೀತಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ರೀತಿ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ. ಆ ಶೇಪ್ ನೋಡಿ, ನಿಮ್ಗೆ ಅದು ಚೆನ್ನಾಗಿ ಬರ್ತಾಯಿದೆ, ಲೇಯರ್ಸ್ ಥರ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ. ನಾವು ಆಯಿಲು ಮತ್ತು ಹಿಟ್ಟೇನು ಹಾಕಿರ್ತೀವಲ್ಲ ಆವಾಗನೇ ಈ ಥರ ಲೇಯರ್ಸ್ ಬರೋದು ಒಳಗಡೆಗೆ. ಸೊ ಈ ರೀತಿ ಸ್ವಲ್ಪ ಮೇಲ್ಗಡೆ ಪ್ರೆಸ್ ಮಾಡಬೇಕಾಗತ್ತೆ. ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ಕೂಡ ಇದು ಫುಲ್ ದೊಡ್ಡದಾಗಿ ಅಗಲ ಆಗಿಬಿಡುತ್ತೆ, ಅಂದರೆ ಲೇಯರ್ಸ್ ಜಾಸ್ತಿ ಥರ ಕಾಣಿಸ್ಬಿಡುತ್ತೆ. ನಾನೊಂದು ಸ್ವಲ್ಪ ಮೀಡಿಯಮ್ ಆಗಿರಲಿ, ಚಿಕ್ಕದಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಇವಾಗ ನಾವು 1 by 1 ಎಣ್ಣೆಯಲ್ಲಿ ಕರಿಯೋಣ. ಸೊ ಇವಾಗ ಅದು ಆಲ್ರೆಡಿ ಒಂದು ಫಸ್ಟ್ ಟೈಮ್ ಮಾಡಿದ್ವಲ್ಲ ಅದಂತೂ ರೆಡಿ ಆಗಿದೆ. ಇದು ಸೆಕೆಂಡ್ ಒನ್ನು. ಯಾಕಂದರೆ ಒಂದೇ ಶೇಪಲ್ಲಿದ್ದರೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ವೆರೈಟಿ ಅದೇನೇ ಹಿಟ್ಟಿರುತ್ತೆ, ಬಟ್ ವೆರೈಟಿ ಆಫ್ ಡಿಸೈನ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಆಯಿಲಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನೀವು ಜಾಸ್ತಿ ಜೋರು ಫ್ಲೇಮಲ್ಲೇ ಇಟ್ಕೊಂಡ್ರೆ ಏನಾಗುತ್ತೆ
ಗೊತ್ತಾ, ಬೇಗ ಅದು ಬೆಂದೋಗ್ಬಿಡುತ್ತೆ. ಆ್ಯಂಡ್ ಅದು ಮೇಲ್ಗಡೆ ನೋಡಿ ಬ್ರೌನ್ ಕಲರಲ್ಲಿ ಬಂದುಬಿಡುತ್ತೆ ಬೇಗ. ಆವಾಗ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿ, ಅವಾಗ ಚೆನ್ನಾಗಿ ಬರುತ್ತೆ. ಈ ರೀತಿ ಕಲರ್ ಬರಬೇಕು ನೋಡಿ, ತುಂಬ ಬ್ರೌನಿಷೂ ಆಗಬಾರ್ದು. ಈ ರೀತಿ ಚೆನ್ನಾಗಿ ಫ್ರೈ ಆಗಿರಬೇಕು. ಅದನ್ನು ಎತ್ತಿಟ್ಕೊಂಬಿಡಿ ಒಂದು ಕಡೆ. ಇವಾಗ ಬಿಸಿ ಬಿಸಿದು ಇರೋದನ್ನೇ ನೀವು ಸಕ್ಕರೆ ಪಾಕಲ್ಲಿ ಹಾಕಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕಿ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಅದು ಹಾರ್ಡ್ ಆಗಿರಬೇಕು, ಅದಾದಮೇಲೆ ಹಾಕಿ. ಸೊ ಇವಾಗ ಇದು ಕೋಲ್ಡ್ ಆಗಿದೆ. ಕೋಲ್ಡ್ ಆದಮೇಲೆ ನಾನು ಮತ್ತೆ ಇದನ್ನ ಸಕ್ಕರೆ ಪಾಕಕ್ಕೆ ಹಾಕಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಫಸ್ಟಾಗಿ ನಾನು ಏನು ಮಾಡಿದ್ನಲ್ವ, ಅದಕ್ಕೆ ಓಣಿ ನಾನು ಹಾಕಿಬಿಟ್ಟು ಇನ್ಸ್ಟಂಟಾಗಿ ತೆಗಿತಾ ಇದ್ದೆ. ಬಟ್ ಇದು ತುಂಬ ಲೇಯರ್ಸ್ ಇರೋದ್ರಿಂದ ಏನಾಗುತ್ತೆ, ನಾವು ಒಂದು 2-3 ಮಿನಿಟ್ಸ್ವರೆಗೂ ಅದರಲ್ಲೇ ಬಿಡಬೇಕಾಗುತ್ತೆ. ಆವಾಗ ಚೆನ್ನಾಗಿ ಸಕ್ಕರೆ ಪಾಕ ಅದಕ್ಕೆಲ್ಲನೂ ಸೇರಿಕೊಳ್ಳುತ್ತೆ. ಈ ರೀತಿ ಒಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಹಾಕಿದ ತಕ್ಷಣ ಅದು ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಸೊ ಈ ರೀತಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ವರೆಗೂ ಬಿಡಿ, ಸಾಕು, ಪರವಾಗಿಲ್ಲ. ಯಾಕಂದರೆ ಜಾಸ್ತಿ ಸ್ವೀಟ್ ತಿಂತಿರಾದರೆ ಅದರಲ್ಲಿ ಒಂದು 5 ಮಿನಿಟ್ಸ್ವರೆಗೂ ಬಿಡ್ಬೋದು. ಅಷ್ಟೇ ಮೀಡಿಯಮ್ ಇರಬೇಕು ಅಂದರೆ ಈ ಥರ ಮಾಡಿ. ಆ್ಯಂಡ್ ಇವಾಗ ನಾನು ಮಾಡ್ತಾ ಇರೋದು 3rd ಡಿಸೈನು. ಸೊ ಇವಾಗ ಇದಕ್ಕೂ ಕೂಡ ಸೇಮ್ ಈ ರೀತಿ ಎಲೆನ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಾಕಿ ಹಿಟ್ಟನ್ನು ಹಾಕಿ ಆ್ಯಂಡ್ ಈ ರೀತಿ ನೋಡಿ, ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲನೂ ಫೋಲ್ಡ್ ಮಾಡಿ ಇಟ್ಕೊತೀನಿ ನೋಡಿ, ಇವಾಗ 1 by 1. ಸೊ ಇವಾಗ ನೋಡಿ ಇವೆಲ್ಲ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಮಿಡಲು. ಯಾಕೆಂದರೆ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಕ್ವಾಂಟಿಟಿ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರಲಿ ಅಂದ್ಬಿಟ್ಟು ಒಂದರಲ್ಲಿ 2 ಭಾಗ ಮಾಡಿಬಿಟ್ಟು ನಾನು ಈ ಥರ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಸೇಮು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಾಗುತ್ತೆ. ಆ್ಯಂಡ್ 4th one ಬಂದುಬಿಟ್ಟು ಈ ಥರ ಸ್ಮಾಲ್ ಪುರಿ ಮಾಡಿದ್ದೀನಿ. ಒಂದು 4 to 5 ಪುರಿ ಮಾಡಿದ್ದೆ ನಾನು. ಸೊ ಈ ರೀತಿ ಚೆನ್ನಾಗಿ ಅದು ಪೂರಿ ಚೆನ್ನಾಗಿ ಉಪ್ಕೊಳ್ಳುತ್ತೆ. ಇನ್ನೂ ಕೂಡ ಲೋ ಫ್ಲೇಮಲ್ಲೇ ಆದಷ್ಟು ಮಾಡ್ಕೊಳ್ಳಿ. ಒಂದು 5 to 6 ಶೇಪೆಲ್ಲ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಲ್ಲಿ ನೀವು ಮಾಡ್ಕೋಬೋದು. ನಾನೊಂದು 4 ಟೈಪ್ ಆಫ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪೂರಿ ಮಾಡ್ತಾಯಿದ್ದೀನಿ. ಈ ಪೂರಿ ಕೂಡ ಅಷ್ಟೇ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಸೈಡಿಗೆ ಇಟ್ಕೊಂಡು ಅದಾದಮೇಲೆ ಸಕ್ಕರೆ ಪಾಕನಲ್ಲಿ ಹಾಕಬೇಕಾಗತ್ತೆ. ಸೊ ಇದೆಲ್ಲನೂ ಕರೆದ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ ಒಂದು ಟೈಮು. ಇವಾಗ ನೋಡಿ ಇಲ್ಲಿ ಸಕ್ಕರೆ ಪಾಕಲ್ಲಿ ಹಾಕಿಟ್ಟಿದ್ನಲ್ಲ, ಇದು ರೆಡಿ ಆಗಿದೆ. ಆ್ಯಂಡ್ 3rd one ಕೂಡ ನಾನು ಮಾಡಿರೋದನ್ನು ಇವಾಗ ಸಕ್ಕರೆ ಪಾಕನಲ್ಲಿ ಹಾಕಿಟ್ಟಿದ್ದೀನಿ. ಸೊ ಅದನ್ನ ತೆಗೆದುಬಿಟ್ಟು ಆಮೇಲೆ ಪೂರಿ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತುಂಬ ವೆರೈಟಿಯಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ಒಂದೇ ಹಿಟ್ಟಲ್ಲಿ ಈ ರೀತಿ ಡಿಫ್ರೆಂಟಾಗಿ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಮಕ್ಕಳಿಗೆಲ್ಲ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.